ಇನ್ನು ಶಾಸಕ ಶರತ್ ಬಚ್ಚೇಗೌಡ ಅವರಿಗೂ ಕೂಡ ಸಚಿವ ಸ್ಥಾನ ತಪ್ಪಿತ್ತು. ಈ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಅವರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನಿಗಮ ಮಂಡಳಿ ಬೇಡ, ಬೇರೆಯವರಿಗೆ ಕೊಡಿ ಅಂತ ಬೇಸರವನ್ನ ಹೊರಹಾಕ್ತಿದ್ದಾರೆ. ಈ ಮುಖಾಂತರನಾದ್ರೂ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಬೇಕು ಅಂತ ನೋಡ್ತಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ನೊಳಗೆ ಅವರಿಗೆ ಸಚಿವ ಸ್ಥಾನ ಅಂತೂ ಕೈ ತಪ್ಪಿತು. ಹಾಗಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆ ನಿಗಮ ಮಂಡಳಿ ಬೇಡೇ ಬೇಡ, ಬೇರೆಯವರಿಗೆ ಕೊಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಶರತ್ ಬಚ್ಚೇಗೌಡ ಅವರು. ಬೇಸರವನ್ನ ಹೊರ ಹಾಕ್ತಿದ್ದಾರೆ ಮುಖಾಂತರ. ನಿಗಮ ಮಂಡಳಿ ಬೇಡ, ಬೇರೆಯವರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಕಾರನ್ನ ಬಿಟ್ಟು ಖಾಸಗಿ ಕಾರಿನಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. 2.5 ತಿಂಗಳಿನಿಂದ ಸಚಿವ ಸ್ಥಾನಕ್ಕೆ ಪ್ರಯತ್ನವನ್ನ ಮಾಡಿದ್ದೆ, ಆದ್ರೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಕೈ ತಪ್ಪು ಹೋಯ್ತು. ಬೇಸರ ಆಗ್ತಾ ಇದೆ, ನನಗೆ ಬೇಸರ ಆಗಿದೆ. ಅಷ್ಟೇ ಆದ್ರೆ ಅಸಮಾಧಾನವಿಲ್ಲ. ಆದ್ರೆ 3 ವರ್ಷ ಸರ್ಕಾರದಲ್ಲಿ ಶಾಸಕನಾಗಿ ಕೆಲಸವನ್ನ ಮಾಡಿದ್ದೀನಿ, ಸಾಕು ನನ್ಗದಷ್ಟು. ಸಿಎಂ ನಿಗಮ ಮಂಡಳಿ ಪುನರ್ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಪುನರ್ರಚನೆ ಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಡ್ಲಿ, ಬೇರೆಯವರಿಗೆ ಅವಕಾಶ ಕೊಡ್ಲಿ. ಅಧಿಕಾರ ಯಾರೊಬ್ಬರ ಸ್ವತ್ತಲ್ಲ ಅಂತ ಹೇಳ್ತಿದ್ದಾರೆ ಶರತ್ ಬಚ್ಚೇಗೌಡ ಅವರು. ನಿಗಮ ಮಂಡಳಿ ಬೇಕು ಅಂತ ಹೇಳಿಲ್ಲ, ನಾನು ಬೇಡ ಅಂತನೂ ಕೂಡ ಹೇಳಿಲ್ಲ. ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶಾಸಕ ಶರತ್ ಬಚ್ಚೇಗೌಡ ಅವರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಕ್ಷೇತ್ರದ ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡ ಅವರು ಇದೀಗ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು. ಯಾಕಂತ ಅಂದ್ರೆ ನನಗೆ ಹಿಂದೆನೂ ಕೂಡ ಕೊಟ್ಟಿದ್ರು, ಹೇಳಿದ್ರು, ಆದ್ರೆ ಕೊಟ್ಟಿರ್ಲಿಲ್ಲ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಬರೋಣ ಬನ್ನಿ. ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ರೀಶಫಲ್ ಮಾಡ್ತೀನಿ ಅಂತ ಹೇಳಿದಾರೆ. ಅವ್ರು ರೀಶಫಲ್ ಮಾಡ್ಲಿ, ಹೊಸಬರಿಗೆ ಅವಕಾಶ ಕೊಡ್ಲಿ, ಬೇರೆ ಬೇರೆಯವ್ರಿಗೆ ಅವಕಾಶ ಕೊಡ್ಲಿ. ಅಧಿಕಾರ ಯಾರೊಬ್ಬರ ಸ್ವತ್ತಲ್ಲ, ಯಾರೊಬ್ಬರ ಮನೆ ಆಸ್ತಿ ಅಲ್ಲ, ಎಲ್ಲರಿಗೂ ಕೂಡ ಅಧಿಕಾರ ಹಂಚಿಕೆ ಆಗ್ಬೇಕು. ಅಧಿಕಾರ ಹಂಚಿಕೆ ಆಗ್ಬೇಕು. ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಕಾಲ ತಸ್ಮೇನ ಅಂದ್ರೆ ಮುಂದಕ್ಕೆ ಹೋಗ್ತಾ 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 ಎಲ್ಲ ಸರೋಗುತ್ತೆ. ನಿಗಮ ಮಂಡಳಿ ಬೇಡ ಅಂತಾನು ಹೇಳ್ತಾ ಇಲ್ಲ, ಬೇಕು ಅಂತಾನು ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗ್ಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನು ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವ್ರೆ, ಅವ್ರಿಗೂ ಕೂಡ ಅವಕಾಶ ಆಗ್ಬೇಕು ಅನ್ನೋ ಅಭಿಪ್ರಾಯ ಇಲ್ಲಪ್ಪ. ನಾನು ಮೊದಲು ಕೂಡ ಹೈಕಮಾಂಡ್ ಹೇಳಿದಕ್ಕೆ ಬದ್ಧ ಅಂತ ಹೇಳಿದೀನಿ. ಇವಾಗ್ಲೂ ಕೂಡ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿ ಇವತ್ತು ಕೂಡ ಹೈಕಮಾಂಡ್ ಹೇಳೋದಕ್ಕೆ ನಾನು ಬದ್ಧ. ಅದು ಅವರ ವೈಯಕ್ತಿಕವಾದಂತಹ ವಿಷಯಗಳು. ನಾವು ಹೇಳಿದ್ದು ಇವತ್ತು ಪಕ್ಷ ಇದ್ರೆ ಸರ್ಕಾರದಿಂದ ಪಕ್ಷ ಅಲ್ಲ. ಅದರಿಂದ ಪಕ್ಷ ಫಸ್ಟ್ ತಾಯಿ ಪಕ್ಷ ಹೇಳಿದ ಮಾತು ನಾವೆಲ್ಲರೂ ಕೂಡ ಜೊತೆಗೆ ಸೇರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಮೊದಲು ಕೂಡ ನಾನು ಹೇಳಿದೀನಿ, ಪಕ್ಷ ಏನ್ ಹೇಳ್ತೋ ಅದ್ರ ತಕ್ಕಂಗೆ ನಾವು ನಿಲ್ತೀವಿ ಅಂತ ಹೇಳಿ. ಇವಾಗೂ ಕೂಡ ಅದೇ ಮಾತು ಹೇಳ್ತಾ ಇದೀನಿ. ಪಕ್ಷ ಏನ್ ಹೇಳ್ತೋ ಅದಕ್ಕೆ ತಕ್ಕಂಗೆ ನಾನು ನಿಲ್ತೀನಿ. ಅದನ್ನ ಏನು ಆಗುತ್ತೆ ಅಂತ ನೋಡೋಣ. ಆದ್ರೆ ನಾನು ಹೇಳೋದು, ನಮ್ಗೊಂದು ಅವಧಿ ಅವಕಾಶ ಸಿಕ್ಕಿದೆ, ಬೇರೆಯವ್ರಿಗೂ ಅವಕಾಶ ಕಲ್ಪಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳು ದೂರವಾಣಿಯಲ್ಲಿ ಮಾತಾಡಿದರೆ ಇನ್ನು ವೈಯಕ್ತಿಕವಾದಂತಹ ಭೇಟಿ ನಾನು ಮಾಡ್ಬೇಕಾಗಿದೆ. ಎಸ್ ನೋಡಿ, ಶರತ್ ಬಚ್ಚೇಗೌಡ ಅವರು ಮಾತನಾಡಿದ್ದನ್ನ ನಾವು ಗಮನಿಸಿದ್ವಿ. ಈ ಹಿಂದೆನೂ ಕೂಡ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಜೊತೆಯಲ್ಲಿ ಸಿಎಂ ಅವರು ಇದೀಗ ಪುನರ್ರಚನೆ ಮಾಡ್ತೀನಿ, ಚೇಂಜಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ, ಕಾದ್ ನೋಡೋಣ ಅಂತ ಹೇಳಿದ್ದಾರೆ. ಒಂದು ಸರ್ಕಾರಿ ಕಾರ್ ಏನಿತ್ತು ಅದರಲ್ಲೂ ಕೂಡ ಓಡಾಟವನ್ನ ನಡೆಸ್ತಾ ಇಲ್ಲ, ಅವರು ಖಾಸಗಿ ಕಾರ್ನಲ್ಲಿ ಓಡಾಟವನ್ನ ನಡೆಸ್ತಾ ಇರುವಂತದ್ದು. ಹಾಗಾಗಿ ಸಚಿವ ಸ್ಥಾನ ಸಿಗದಲೇ ಇರೋದಕ್ಕೆ ಈ ರೀತಿಯಾಗಿ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ.